ಶೂಯಿ ಎಂಬ ವಿಶಿಷ್ಟ ಸಂಭ್ರಮಾಚರಣೆ. ಇತ್ತೀಚೆಗೆ ದುಬೈನಲ್ಲಿ ನಡೆದ ಟಿ20 ವಿಶ್ವಕಪ್ನಲ್ಲಿ ಆಸ್ಟ್ರೇಲಿಯಾ ತಂಡವು ನ್ಯೂಜಿಲೆಂಡ್ ತಂಡವನ್ನು ಮಣಿಸುವುದರ ಮೂಲಕ ಚೊಚ್ಚಲ ಟಿ20 ವಿಶ್ವಕಪ್ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿದೆ. ಈ ದೊಡ್ಡ ಗೆಲುವನ್ನು ತಂಡ ಡ್ರೆಸ್ಸಿಂಗ್ ರೂಮ್ನಲ್ಲಿ ಆಚರಿಸಿಕೊಂಡಿದ್ದರು. ಆಚರಣೆಯ ದೃಶ್ಯವನ್ನು ಐಸಿಸಿ ತಮ್ಮ ಟ್ವಿಟರ್ ಪೇಜ್ನಲ್ಲಿ ಶೇರ್ ಮಾಡಿಕೊಂಡಿತು. ಡ್ರೆಸ್ಸಿಂಗ್ ರೂಮ್ನಲ್ಲಿ ತಂಡ ಈ ಗೆಲುವನ್ನು ವಿಭಿನ್ನವಾಗಿ ಆಚರಿಸಿಕೊಂಡಿದ್ದು, ಶೂಗಳಲ್ಲಿ ಬಿಯರ್ ಸುರಿದು ಕುಡಿದು ಸಂಭ್ರಮಿಸಿದರು. ಇದು ಕ್ರಿಕೆಟ್ ಅಭಿಮಾನಿಗಳಿಗೆ ಭಾರೀ ಅಚ್ಚರಿ ಉಂಟುಮಾಡಿದೆ. ಆಸ್ಟ್ರೇಲಿಯಾ ತಂಡ ಡ್ರೆಸ್ಸಿಂಗ್ ರೂಮ್ನಲ್ಲಿ ಸಂಭ್ರಮಿಸುತ್ತಿದ್ದಾಗ ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್ ಮ್ಯಾಥ್ಯೂ ವೇಡ್ ತಮ್ಮ ಶೂಗಳನ್ನು ತೆಗೆದು ಬಿಯರ್ ತುಂಬಿಸಿ ಕುಡಿದರು. ಕೂಡಲೇ ಶೂ ಅನ್ನು ವೇಡ್ನಿಂದ ಕೈಗೆತ್ತಿಕೊಂಡ ಮಾರ್ಕಸ್ ಸ್ಟೋಯ್ನಿಸ್ ಕೂಡ ಅದರೊಳಗೆ ಬಿಯರ್ ಸುರಿದು ಕುಡಿದರು. ಕ್ಯಾಪ್ಟನ್ ಆರೋನ್ ಫಿಂಚ್ ಕೂಡ ಶೂನಲ್ಲಿ ಬಿಯರ್ ಕುಡಿಯುತ್ತಿರುವ ವಿಡಿಯೋ ಈಗ ಎಲ್ಲೆಡೆ ವೈರಲ್ ಆಗಿದೆ. ಜೂನ್ 2016ರಲ್ಲಿ ಡಚ್ ಸರ್ಕ್ಯೂಟ್ನಲ್ಲಿ ನಡೆದ ಮೋಟೋಜಿಪಿ ಪಂದ್ಯದಲ್ಲಿ ಆಸ್ಟ್ರೇಲಿಯಾದ ಮೋಟೋಜಿಪಿ ಮೋಟಾರ್ ಸೈಕ್ಲಿಸ್ಟ್ ಜಾಕ್ ಮಿಲ್ಲರ್ ತನ್ನ ಮೊದಲ ಪ್ರೀಮಿಯರ್ ಕ್ಲಾಸ್ ವಿಜಯವನ್ನು ತನ್ನ ಶೂಗೆ ಶ್ಯಾಂಪೇನ್ ಸುರಿದು ಕುಡಿಯುವುದರ ಮೂಲಕ ಆಚರಿಸಿಕೊಂಡಿದ್ದರು. ಇದರ ಬೆನ್ನಲ್ಲೇ ಫಾರ್ಮುಲಾ 1 ಚಾಲಕ ಡೇನಿಯಲ್ ರಿಕಾರ್ಡಿಯೋ ಈ ಆಚರಣೆಯನ್ನು ಪ್ರಸಿದ್ಧಗೊಳಿಸಿದರು. ರಿಕಾರ್ಡಿಯೋ ಅವರು 2016ರಲ್ಲಿ ಜರ್ಮನ್ ಗ್ರಾಂಡ್ ಪ್ರಿಕ್ಸ್ನಲ್ಲಿ ಪ್ರಥಮ ಸ್ಥಾನಿಯಾದಾಗ ಈ ರೀತಿ ಆಚರಿಸಿದರು. ಆಸ್ಟ್ರೇಲಿಯಾದಲ್ಲಿ ಶೂನಲ್ಲಿ ಬಿಯರ್ ಅಥವಾ ಶ್ಯಾಂಪೇನ್ ಕುಡಿದು ಸಂಭ್ರಮಿಸುವುದು ಒಂದು ಸಂಪ್ರದಾಯವಾಗಿದೆ. ಶೋಯ್ ಎಂದು ಕರೆಯಲ್ಪಡುವ ಈ ಆಚರಣೆಯ ಹಿನ್ನೆಲೆ ವಿಜಯೋತ್ಸವಗಳಲ್ಲಿ ಜನರು ಶೂಗಳಲ್ಲಿ ಬಿಯರ್ ತುಂಬಿಕೊಂಡು ಕುಡಿದು ಸಂಭ್ರಮಿಸುವುದು. ಆಸ್ಟ್ರೇಲಿಯಾದಲ್ಲಿ 20ನೇ ಶತಮಾನದ ಮೊದಲಿನಿಂದಲೂ ಈ ಆಚರಣೆ ನಡೆದುಕೊಂಡು ಬಂದಿದೆ. Ik vind ook wel dat er genoeg is om na te praten over deze wedstrijd. Niet alleen voor het podium, maar ook wat er buiten gevallen is en met 0 punten. ಇನ್ನಷ್ಟು ಕಲರ್ಫುಲ್ ಮಾಹಿತಿಗಾಗಿ ಮೀಡಿಯಾ4 ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ.